ಸನ್ನಿವೇಶದಲ್ಲಿ ದೇವೇಂದ್ರನಿಂದಲೂ ಸೂರ್ಯನಿಂದಲೂ ವಾಲಿ ಸುಗ್ರೀವರಾದಂತಹ ನಾವೀರರು ಮಕ್ಕಳು ಹುಟ್ಟಿಕೊಂಡೆವು. ವಾಮರ ಸಾಮ್ರಾಜ್ಯದ ಒಡೆತನವನ್ನು ನಮಗೊಪ್ಪಿಸಿದಂತಹ ನಮ್ಮಯ್ಯ ಋಕ್ಷರಜಸ್ಸು ವಾನಪ್ರಸ್ಥಕ್ಕಾಗಿ ತೆರಳಿದರು. ತಮ್ಮನಾದ ಸುಗ್ರೀವನನ್ನು ಒಡಗೂಡಿ ವಾಲಿನಾಮಕನಾದ ನಾನು ಕಿಷ್ಕಿಂಧೆಯ ಅಧಿಕಾರವನ್ನು ಮುನ್ನಡೆಸುತ್ತ ನನ್ನದ್ದಾದ ಸತ್ವಾತಿಶಯದಿಂದ ಸ್ಥಾಪಿತನಾದನು. ಲೋಕವೇ ಹೊಗಳುತ್ತದೆ, ಸೃಷ್ಟಿಕರ್ತನ ರಚನೆಯಲ್ಲಿ ಬಲು ಶ್ರೇಷ್ಠ ಬಲಯುತ ವಾಲಿ. ಕೇವಲ ರಕ್ತತ್ರಾಣ ಮಾತ್ರ ಅಲ್ಲ, ಸಂಸ್ಕಾರವೂ ಇದೆ. ದಿನನಿತ್ಯವೂ ಸಂಧ್ಯಾಕಾಲದಲ್ಲಿ ಸಮುದ್ರ ಸ್ನಾನವನ್ನು ಪೂರೈಸಿ ಸಂಧ್ಯಾ ವಂದನೆಯನ್ನೆಸಾಗಿ ಆಮೇಲೆ ನಮ್ಮ ದೈನಂದಿನದ್ದಾದ ಕರ್ತವ್ಯ ನಿತ್ಯ ಎದ್ದಿದ್ದೇನೆ. ಪ್ರಶಸ್ತವಾದ ಸಮಯ ಸಾಕ್ತೇನೆ. ಸಂಧ್ಯಾ ಸೂರ್ಯನಿಗೆ ಅರ್ಘ್ಯ ಪ್ರದಾನವನ್ನು ಮಾಡಿ ಉತ್ತರ ದಿಕ್ಕಿನ ಶರದಿಯತ್ತ ಸಾಗಿ ಬರುವಂತಹ ಸನ್ನಿವೇಶದಲ್ಲಿ ಏನಿದು ವಿಚಿತ್ರ. ಎಂದಿನ ಹಾಗಿಲ್ಲ. ಯಾವಾಗಲೂ ಇಲ್ಲಿ ಜನ ಸಂಚಾರವೇ ಇರುವುದಿಲ್ಲ. ಇವತ್ತು ನೋಡಿದ್ರೆ ಬಹಳ ಮಂದಿಗಳು ಸೇರಿದ್ದಾರೆ. ಹಾಗಿದ್ರೆ ಯಾರು ವಿಶೇಷ? ಏನೋ ಇರಬೇಕು. ಏನೇ ಆಗಲಿ ಯಾರನ್ನು ಕೇಳುವ. ಹೋ 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 ಕುಳಿತವರೆಲ್ಲ ನಮಗೆ ಅಪರಿಚಿತರೇ ಎನ್ನುವಲ್ಲ. ದೃಷ್ಟಿಯನ್ನು ಹರಿಯಗೊಟ್ಟರೆ ನಮಗೆ ಪರಿಚಯ ಇರುವ ಮುಖವು ಕಾಣಿಸ್ತದೆ. ನಮ್ಮ ಅಪ್ಪಯ್ಯ ಇದ್ದಾರೆ, ಇಂದ್ರ ಮಹಾಶಯ. ಅವರನ್ನೇ ಹೋಗಿ ಪ್ರಾತಃ ಕಾಲದಲ್ಲಿ ಸಮುದ್ರ ಸ್ನಾನವನ್ನು ಪೂರೈಸಿ ಭಗವಾನ್ ಸೂರ್ಯನಿಗೆ ಅರ್ಘ್ಯ ಪ್ರದಾನವನ್ನು ಮಾಡುವ ನನ್ನ ಕರ್ತವ್ಯ ಕರ್ಮ ನಿಮಗೂ ತಿಳಿಯದೇ ಇದ್ದದ್ದಲ್ಲ. ಹೌದಲ್ಲ? ಹಾಗೆ ಪ್ರತಿದಿನವೂ ಬಂದು ಹೋಗುವ ಅಂದಿಲ್ಲದೆ ಇದ್ದ ವಿಶೇಷ ಈ ಉತ್ತರ ಸಮುದ್ರದ ತೀರದಲ್ಲಿ ಇಂದಿನ ದಿನ ಕಾಣಿಸ್ತಾ ಇದೆ. ಏನು ಬಂದು ನೋಡಿದ್ರೆ ತ್ರಿವಿಷ್ಟಪದಲ್ಲಿ ಸದಾಕಾಲ ರಾರಾಜಿಸಬೇಕಾದಂತಹ ತಾವು, ದೇದೀಪ್ಯಮಾನವಾಗಿ ಕಂಗೊಳಿಸಬೇಕಾಗಿದ್ದಂತಹ ತಾವು ಇಂದಿನ ದಿನ ನಿಮ್ಮವರಾದ ದೇವತೆಗಳನ್ನೆಲ್ಲ ಸೇರಿಸಿಕೊಂಡು ಈ ಶರಧಿ ತಡಿಯಲ್ಲಿ ಬರುತ್ತಿದ್ದೀರಿ. ಮುಖ ನೋಡಿದ್ರೆ ಯಾವುದೋ ಒಂದು ವ್ಯಾಕುಲ ಕಾಣಿಸ್ತದೆ. ಅಭಯ ಏನಾಗಿ ಹೋಯಿತು? ಸ್ವರ್ಗಲೋಕವನ್ನು ಇಲ್ಲಿಗೆ ನೀವು ಬಂದು ನಿಲ್ಲಬೇಕಾದ ಸ್ಥಿತಿ ಏನು? ಈ ಸಮುದ್ರದ ಬದಿಯಲ್ಲಿ ನಿಮಗೆ ಎಂತದ್ದು ಕೆಲಸ? ಯಾಕೆ ಇವರನ್ನೆಲ್ಲ ಕೂಡಿಕೊಂಡು ಬಂದಿದ್ದೀರಿ ಅನ್ನುವುದು ಹೇಳುವುದಕ್ಕೆ ಅಭ್ಯಂತರ ಇಲ್ಲ ಅಂತ ಕೇಳುವುದಕ್ಕೆ ನನಗೆ ಉತ್ಸಾಹ.
ದೇವಲೋಕದಲ್ಲಿ ಸಂಪತ್ತಿಲ್ವೇ? ಎಲ್ಲ ಸಂಪತ್ತು ಶರದಿ ಪಾಲಾಗಿದೆ. ಸಮುದ್ರಕ್ಕೆ ಹೋಗಿ ಹೋದದ್ದೆಲ್ಲಿಗಿಂತ ಗೊತ್ತಿದ್ರೆ ಸಂಗ್ರಹ ಮಾಡ್ಲಿಕ್ಕೆ ಕಷ್ಟ ಇಲ್ಲ. ಕೆಲವು ಸಲ ಏನಾಗ್ತದೆ ಕೇಳಿದ್ರೆ ಬೇಕಾದಷ್ಟು ಇರ್ತದೆ, ವಿನಿಯೋಗವಾಗುವಲ್ಲಿ ವಿವೇಕ ಇರುವುದಿಲ್ಲ. ಎಲ್ಲಿಗೆ ಹೋದದ್ದು ಅಂತಲೇ ಗೊತ್ತಾಗುವುದಿಲ್ಲ. ಇಲ್ಲಿಗೆ ಹೋದು ಅಂತ ಗೊತ್ತಿಲ್ಲ ಇದ್ರೆ ಅದನ್ನು ಮತ್ತೆ ಹೊಂದುವುದಕ್ಕೆ ಕಷ್ಟ ಆದೀಗ. ನನ್ನ ಬುದ್ಧಿಯಿಂದಲೇ ಈ ರೀತಿಯಾದ ಪ್ರಸಂಗ ಒಂದು ಒದಗಿ ಬಂದದ್ದು. ನೀವು ಕಳ್ಕೊಳ್ಳುವವರಲ್ಲ, ಯಾವ ಕಾಲಕ್ಕೂ ಸಂಗ್ರಹ ಮಾಡುವುದೇ. ಈ ಸಲ ಯಾಕಂದ್ರೆ ಕಳ್ಕೊಂಡದ್ದು ಕಳೆದು ಹೋಯ್ತು ಮಗು, ಹೋಗಲಿ. ಆದ್ರೂ ಅಧಿಕಾರ ಒಂದು ಉಳಿಯಿತಲ್ಲ. ಅಧಿಕಾರ ಉಂಟು. ಅಧಿಕಾರದಲ್ಲಿರುವಂತಹ ಕಾಲದಲ್ಲಿ ಶೋಣಿತಾಪುರದಿಂದ ಪರಿಚಕ್ರವರ್ತಿಯ ಪ್ರವೇಶ ಅಭಿಯೋಗವನ್ನು ಬೆಳೆಸಿ ಎದುರಿಸುವುದಕ್ಕಾಗಿ ನಾವು ಮುಂದಾಡಿ, ಆದರೆ ನಮ್ಮ ಸಾಮರ್ಥ್ಯವೇ ಸಾಕಾಗದೆ ಹೋಯಿತು ಮಗು. ಹಾಗಾಗಿ ಅಧಿಕಾರವೂ ಇಲ್ಲ, ಸ್ವರ್ಗಲೋಕದ ಸಂಪತ್ತೂ ಇಲ್ಲ. ಕುಳಿತುಕೊಳ್ಳಿಕ್ಕೆ ಜಾಗ ಇಲ್ಲ. ಇಲ್ಲಿ ಅಂತ ಇನ್ನು ಮೀನು ಹಿಡಿಯುವುದು ನೀವು. ಬಲಿಚಕ್ರವರ್ತಿಗೆ ಅಧಿಕಾರ ಅನ್ನುವಂತಹದ್ದುಂಟು, ಆದ್ರೆ ಸ್ವರ್ಗಲೋಕದಲ್ಲಿ ಸಂಪತ್ತು ಯಾವುದು ಇಲ್ವಲ್ವ? ಸ್ವರ್ಗಲೋಕದಲ್ಲಿ ಸಂಪತ್ತಿಲ್ಲ. ಸಂಪತ್ತಿಲ್ಲದಿದ್ರೆ ಅದು ಶೋಭೆಯ ಸ್ವರ್ಗಲೋಕ ಅಲ್ಲ. ಹಿಮ ಕುಳಿತಿರುವಾಗ ಅದು ಶೋಭೆ ಇರಲಿ, ಶೋಭೆ ಇಲ್ಲದೆ ಹೋಗಲಿ, ನಮಗೆ ನಾಳೆ ನನಗೆ ಬಂದಿತ್ತಲ್ಲ. ನಾಳೆ ಬಂದಿ ನಮ್ಮ ವಿಶ್ವಾಸ, ಈ ವಿಶ್ವಾಸ ಉಂಟು, ನಿರೀಕ್ಷೆ ಉಂಟು. ಬರಬೇಕು ಅಂತ ಅವರ ಸಂಪತ್ತು ಬರಲಿ ಬರಬೇಕು ಅಲ್ವ? ಮೊದಲು ಸಂಪತ್ತನ್ನು ಅಲ್ಲಿಗೆ ಒಟ್ಟು ಮಾಡುವುದು. ನಾನು ಆಲೋಚನೆ ಮಾಡಿ ಅದಕ್ಕಾಗಿ ಶರದಿ ಪಾಲಾದಂತಹ ಸಂಪತ್ತನ್ನು ಮರಳಿ ಪಡೆಯಬಹುದು. ಈಗ ನನಗೆ ಗೊತ್ತಾಯ್ತು. ಈಗ ಭೂಲೋಕದಲ್ಲಿ ಹೊಳೆ ಬದಿಯಲ್ಲಿ ಗಾಳ ಹಾಕಿ ಮೀನು ಹಿಡಿಯುತ್ತಾರೆ. ಅದೇ ಆಲೋಚನೆ ಮಾಡಿದ್ದಾರೆ. ಸ್ವರ್ಗಲೋಕದ ಸಂಪತ್ತೆಲ್ಲ ಸಮುದ್ರ ಪಾಲಾಗಿದೆ, ಇನ್ನು ಗಾಳ ಹಾಕಿ ಒಂದೊಂದು ತೆಗೆಯುವಂತ ಆಲೋಚನೆ. ಅದು ಮೀನು ಹಿಡಿಯುವಂತಹ ಸಂಪತ್ತು, ಆ ರೀತಿಯಾದ ಸಂಪತ್ತು. ಮತ್ತೆ ಸಮುದ್ರದ ಬಳಿಯಲ್ಲಿ ಕುಳಿತು ಭಜನೆ ಮಾಡಿದ್ರೆ ಸಂಪತ್ತು ಬರ್ತದೆ. ಆ ರೀತಿಯಾಗಿ ಪಡೆಯುವಂತಹ ಸಂಪತ್ತಲ್ಲ ಮಗು. ಮತ್ತೆ ಶರದಿ ಬಾಲದಂತಹ ಸಂಪತ್ತನ್ನು ಪಡೆಯುವ ರೀತಿ ಹೇಗೆ ಹೇಗೆ ಅನ್ನುವ ಹಾಗೆ ದುಃಖಿಸಿದಂತಹ ನಾನು ಹರಿಯ ಬಳಿಗೆ ಹೋದಂತಹ ಕಾಲದಲ್ಲಿ ಹರಿಯ ನಿರೂಪಣೆಯಾಗಿ ಅಸುರರು ಒಂದಾಗಿ ಶರದಿಯನ್ನು ಮತಿಸಬೇಕು. ಶರದಿ ಮಥನ. ಶರದಿ ಮತನ ಯಾಕದು? ಮತನವನ್ನು ಮಾಡಿದಂತಹ ಕಾಲದಲ್ಲಿ ಸೇರಿಕೊಂಡಂತಹ ಸುವಸ್ತುಗಳೆಲ್ಲವೂ ಮರಳಿ ಬರುವುದಕ್ಕೆ ಸಾಧ್ಯ. ತಳಭಾಗದಲ್ಲಿ ಇದ್ದದ್ದೆಲ್ಲ ಮೇಲೆ ಬರ್ತದೆ. ಆಮೇಲೆ ಸ್ವರ್ಗವನ್ನೇ ಸೇರಿಕೊಳ್ಳುತ್ತದೆ. ಹಾಗೆ ಹರಿಯ ನಿರೂಪಣೆಯಾಗಿ ಈ ವಿಚಾರವನ್ನು ಬಗೆಯಲ್ಲಿ ನಾನು ಹೇಳಿದೆ. ಹೇಳಿ ಅವರು ಒಪ್ಪಿದ್ರು. ಒಪ್ಪಿ ಎಲ್ಲರೂ ಸೇರಿ ಶರದಿಯನ್ನು ಮತಿಸುವುದಕ್ಕಾಗಿ ನಾವು ಮುಂದಾದೆವು. ಕಳೆದು ಹೋದ ಸಂಪತ್ತನ್ನು ಸಂಗ್ರಹಿಸುವುದಕ್ಕೆ ಬೇಕಾಗಿ ಸುರಾಸುರರು ಒಂದಾಗಿ ಶರದಿ ಮಥನ. ಸ್ವರ್ಗಲೋಕದ ಅಧಿಕಾರವನ್ನು ಕಳಕೊಂಡಿದೆ. ಸ್ವರ್ಗಲೋಕ ಸಂಪತ್ಪರಿತವಾಗಿ ಸದಾಕಾಲ ಇರಬೇಕಾದದ್ದು. ಆ ಶಾಪದ ಕಾರಣದಿಂದ ಶೂನ್ಯವಾಗಿ ಹೋಗುವಂತಹ ದುಸ್ಥಿತಿಯು ಒದಗಿ ಹೋಯಿತು. ಕಳೆದು ಹೋದ ಸಂಪತ್ತು, ಕೈತಪ್ಪಿ ಹೋದ ಅಧಿಕಾರ ಎರಡೂ ಮರಳಿ ಹೊಂದಬೇಕಾದರೆ ಪ್ರಯತ್ನ ಬೇಕು ಅನ್ನುವುದಕ್ಕಾಗಿ ಶರದಿಯಲ್ಲಿ ಮುಳುಗಿ ಹೋದಂತಹ ಸಂಪತ್ತನ್ನು ಮತ್ತೆ ಮೇಲಕ್ಕೆತ್ತುವುದಕ್ಕೆ
ಶರದಿ ಮಥನ, ಸಮುದ್ರ ಮಥನ ಒಳ್ಳೆ ಶರದಿ ಮಥನವನ್ನು ಮಾಡಿದರೆ ತಳಭಾಗದಲ್ಲಿದ್ದ ಸಂಪತ್ತು ಮೇಲಕ್ಕೆ ಬರ್ತದೆ. ಇದು ಒಪ್ಪತಕ್ಕ ವಿಚಾರ. ಆದರೆ ಅದಕ್ಕಾಗಿ ಶರದಿಯನ್ನು ಮತಿಸುವಲ್ಲಿ ತಾವು ಕೈಗೊಂಡಂತಹ ನಿರ್ಣಯ ಯಾವುದು? ದೇವತೆಗಳು ರಾಕ್ಷಸರು ಪರಸ್ಪರರು ಒಂದಾಗಿ ದೇವರಾಕ್ಷಸರ ಬಲವನ್ನು ಸಮಾನವಾಗಿ ವಿನಿಯೋಗಿಸಿ ಆ ಮೂಲಕವಾಗಿ ಶರಧಿಮತನವನ್ನು ನಡೆಸಬೇಕು. ಅಪ್ಪಯ್ಯ, ಇದು ಪರಿಹಾಸ್ಯದ ವಿಚಾರ ಆಗಲಿಲ್ಲ. ಯಾಕಂದ್ರೆ ಸುರರಿಗೂ ಅಸುರರಿಗೂ ಸದಾಕಾಲ ವಿರೋಧ ಅನ್ನುವುದು ಅವ್ಯಾಹತವಾಗಿ ಒದಗಿ ಬಂದಿದೆ. ಕಾರಣ ಬೇಕು ಅಂತ ಹೇಳಿ ಯಾವ ರಾಕ್ಷಸರಾದರೂ ಸಾಕು ನಾಟದ ಸಂಪದದ ಮೇಲೆ ಕಣ್ಣಿರಿಸಿ ಅದನ್ನು ಕೈವಶ ಮಾಡಿಕೊಳ್ಳುವುದಕ್ಕಾಗಿ ತನ್ನ ಸಾಮರ್ಥ್ಯದ ಮೂಲಕವಾಗಿ ಸಾಧನೆಯನ್ನೆಸಗುತ್ತಾ ಇರುವುದನ್ನು ನೀವು ತಿಳಿಯದೇ ಇದ್ದವರಲ್ಲ. ವಿಚಾರ ಈಗ ರಾಕ್ಷಸರು ದೇವತೆಗಳು ಒಂದಾಗಿ ಶರಧಿಯನ್ನು ಮಥನ ಮಾಡಿದರು. ಬಂದ ಸಂಪತ್ತಿನಲ್ಲಿ ಅವರ ದುಡಿಮೆ ಉಂಟು ಅಂತ ಆಗ್ತದ ಇಲ್ವೋ? ಅವರು ದುಡಿಮೆ ಇಲ್ಲದಿರುವಾಗಲೇ ಇನ್ನೊಬ್ಬರದ್ದನ್ನು ಹೊಡೆಯುತ್ತೇವೆ ಅನ್ನೋ ಹಾಗೆ ಭಾವಿಸಿ ಬರುವುದು. ಈಗ ಅವರು ದುಡಿದು ಸಂಪಾದಿಸಿದ್ದನ್ನು ನಿಮಗೆ ಸಿಗಲಿಕ್ಕೆ ಬಿಡ್ತಾರೆ. ನಿನ್ನ ಆಲೋಚನೆ ಹೀಗೆ ಏನು? ಅವರೇನು ಸುಮ್ಮನೆ ವಿಚಾರ ಇಲ್ಲ, ನೀವು ಒಪ್ಪಂದಕ್ಕೆ ಬಂದದಲ್ಲ, ಒಪ್ಪಂದ ಆಗಿದೆ ಅಂತ. ಏನು ಒಪ್ಪಂದ? ಅದನ್ನೇ ಬಂದಂತಹ ಸಂಪತ್ತೇನಿದೆಯೋ ಅದರಲ್ಲಿ 3 ಪಾಲಾಗಬೇಕು. ನಿಮಗೆ ಇಷ್ಟು ಕಷ್ಟದಲ್ಲಿ ಸಂಪತ್ತು ಪಡೆಯದಿದ್ರೆ ಈಗ ದೇವಲೋಕದ ಸಂಪತ್ತು ದೇವಲೋಕದಲ್ಲೇ ಇರಬೇಕಾದದ್ದು ಹೌದಲ್ವ? ದೇವಲೋಕದ ಸಂಪತ್ತನ್ನು ಮತ್ತೆ ಸಂಪಾದಿಸುವಂತಹ ಉದ್ದೇಶದಲ್ಲಿ ದೇವಲೋಕದ ಸಂಪದವನ್ನು ನೀವು ಪಾಲು ವಿಭಾಗ ಮಾಡಿಕೊಳ್ಳುವುದೇ? ಬಂದ ಸಂಪತ್ತು ಸೇರಿಕೊಳ್ಳುವುದೇ ಎಲ್ಲಿ? ನಾಟಕ್ಕೆ ಇರುವ ಅಧಿಕಾರ ಮಾತ್ರ ಬಲಿಗೆವು. ಹಾಗಿದ್ರೆ ಮತ್ತೆ ಪಾಲು ಅನ್ನೋದು ಯಾಕೆ? ಪಾಲು ಅನ್ನೋದು ಅಧಿಕಾರದಲ್ಲಿ ಇರುವಂತಹ ಬಲಿಕೆಯಲ್ಲಿ. ಈಗ ನಾಗಲೋಕದ ಸಂಪತ್ತು ನಾಗಲೋಕಕ್ಕೆ ಸೇರುವುದಾದ್ರೆ ಪೂರ್ತಿ ಬಲಿಗೆ ಹೌದು. ಇಲ್ಲ, ಬಲಿ ಅಧಿಕಾರ ಕೈ ತಪ್ಪಿ ಹೋದ್ರೆ ಪೂರ್ತಿ ನಿಮಗೆ ಬರ್ತದೆ. ಇದರ ಮಧ್ಯದಲ್ಲಿ ಮತ್ತೊಂದು ಪಾಲು ಮಾಡಿಕೊಳ್ಳುವ ವ್ಯವಹಾರ ಅವರಿಗೆ ವಿಶ್ವಾಸ ಇರುವುದು. ನೀವೀಗ ದೇವಲೋಕವನ್ನು ಬಿಟ್ಟು ಬೇರೆಲ್ಲಾದ್ರೂ ಮನೆ ಮಾಡುವ ಆಲೋಚನೆ ಆಲೋಚನೆ ಮಾಡಿ ದೇವಲೋಕದ ಸಂಪತ್ತನ್ನು ಇಟ್ಕೊಂಡು ಬೇರೆಲ್ಲಿಗಾದ್ರೂ ನೀವು ಬಿಡಾರ ಮಾಡ್ತೀವಿ. ಅದು ಹೋಗುದಲ್ಲ, ಮತ್ತೆ ನಾನು ಮಾಡಬೇಕನ್ನುವ ಹಾಗೆ ಅವರ ಮನಸ್ಸಿನ ಅಭಿಪ್ರಾಯ. ಅಪ್ಪಯ್ಯ, ನನಗರ್ಥ ಆಗುತ್ತೆ. ಒಬ್ಬ ದುರ್ಬಲನಾದವನಿಗೆ ಪ್ರಬಲನನ್ನು ಅನುಸರಿಸಿ ಆಶ್ರಯಿಸಿ ನಿಲ್ಲಬೇಕಾದ ಅನಿವಾರ್ಯತೆ ಇದೆ. ನಿಮ್ಮ ರಕ್ತ ಪ್ರಾಣ ಸಾಕಾಗುವುದಿಲ್ಲ ಸಮುದ್ರ ಮಥನಕ್ಕೆ. ಅದಕ್ಕೆ ಬೇಕಾಗಿ ಬಲವಂತರಾದ ರಾಕ್ಷಸರ ಬಲವನ್ನು ಸೇರಿಸಿಕೊಳ್ಳೋಣ. ವಿನಾಕಾರಣ ಅವರು ಬರುವುದಿಲ್ಲ. ಅವರಿಗೊಂದು ಲಾಭ ತೋರಿಸು, ಅವರಿಗಷ್ಟು ಪಾಲು ಕೊಡು. ಏನೂ ಇಲ್ಲ ಅಂತ ಆಗುವುದಕ್ಕಿಂತ ಇದ್ದದ್ರಲ್ಲಿ ಸ್ವಲ್ಪ ಕೊಟ್ಟರೆ ಈ ಭಾವದಿಂದ ನೀವೀಗ ಶರಧಿಯ ಮಥನದ ಕಾರ್ಯಕ್ಕೆ ಉಜ್ಜುಗಿಸಿದ್ದೀರಿ ಎನ್ನುವುದು ಸ್ಪಷ್ಟವಾಗುತ್ತದೆ. ಅಪ್ಪಯ್ಯ, ಅದೇ ನಾನು ಹೇಳುವುದು. ತನ್ನ ಅಧಿಕಾರ ಉಳಿಸಿಕೊಳ್ಳುವುದಕ್ಕಾಗಿ ಕಳೆದು ಹೋದ ಸಂಪದವನ್ನು ಮತ್ತೆ ಹೊಂದುವಲ್ಲಿ ದೇವಲೋಕದಲ್ಲಿರಬೇಕಾದ ವಸ್ತುವನ್ನು ಅಸುರರ ಪಾಲಿಗೆ ಮಾಡುವುದಕ್ಕೆ ದೇವೇಂದ್ರನೇ ಮುಂದಾದ ಅನ್ನುವ ಹಾಗೆ ನಾಳೆ ಊರಿನವರು ಪರಿಹಾಸ್ಯ ಮಾಡುವ ಹಾಗಾಗಲಿಲ್ಲ. ಕಳೆದು ಹೋದದ್ದನ್ನು ಪಡೆಯಬೇಕಾದದ್ದು ಹೌದು. ಅದಕ್ಕೆ ರಾಕ್ಷಸರು ಬೇಕು ಅಂತ ಉಂಟ? ನಾನಿಲ್ವಾ? ನೀನು ಒಬ್ಬನೇ ಒಬ್ಬ ಸಾಕು. ರಾಕ್ಷಸರು ಬೇಡ, ದೇವತೆಗಳು ಬೇಡ. ಒಬ್ಬನೇ ಶರದಿಯನ್ನು ಮಥನ ಮಾಡಿ ಕಳೆದು ಹೋದಂತಹ ಸಂಪತ್ತನ್ನೆಲ್ಲ ನಿಮಗೆ ನಾನು ಹೊಂದಿಸಿ 66 ಬೇಡ, 33 ಬೇಡ. ನಿಮ್ಮ 66, 33 ಯಾವುದು ಬೇಡ. ಒಬ್ಬನೇ ಸಾಕು. ಅದನ್ನು ನೋಡಬೇಕು. ನೀವು ದೂರದಿಂದ ಕೊಟ್ಟು ನೋಡಿದ್ರೆ ಸಾಕು. ದೂರದಿಂದ ಈ ಕ್ಷಿಪ್ರ ಹತ್ತಿರದಿಂದ ನೋಡ್ಲಿಕ್ಕೆ ಅಂತ ಹೌದಾ?
ಮಾರ್ಗದಲ್ಲಿ ಕಳೆದಾಗ ಸಿಕ್ಕಿದಂತಹ ಒಂದು ವಿಶೇಷವಾದ ವಸ್ತು ನಿಮ್ಮ ದೇವಲೋಕತೆ ಇರಬೇಕು. ಒಬ್ಬಳು ಬಾನೆ ತಗೊಳ್ಳಿ ನಿಮ್ಮ ಸಂಗ್ರಹ ಕ್ವಾಲಿಟಿ ಸ್ವೀಕರಿಸುವುದಕ್ಕಾಗುತ್ತದೆ. ಏನು ಮಗನೇ, ಬಂದಂತಹ ಸುವಸ್ತುಗಳಲ್ಲಿ ಪಾಲಾಗಬೇಕು ಅಂತ ಸುರಾಸುರರು ಒಪ್ಪಂದ ಮಾಡಿಕೊಂಡರು. ಹಾಗೆಯೇ ಅದರಲ್ಲಿ ಯಾರು ಶ್ರಮಿಸಿದ್ದಾರೆ ಅವರಿಗೆ ಸಿಗಬೇಕಾದದನ್ನು ಬಂದದ್ದು. ವಿಶೇಷವಾದ ಆಸಕ್ತಿಯಿಂದ ಯಾರಾದರೂ ಅವರ ಪರಿಶ್ರಮದಿಂದ ಸಂಪಾದಿಸಿದ್ರೆ ಅದು ಅವರಿಗೆ ಸಲ್ಲು. ಅದು ದೇವಲೋಕಕ್ಕೆ ಅಲ್ಲ. ಅದೊಂದು ನಿಯಮ. ನಿನ್ನ ಪರಿಶ್ರಮ ನೋಡು ತೋರ್ಪಡಿಸಿದ್ದಿ, ಈಗ ಬಂದಿದೆ ಅಲ್ವಾ, ಬಾಲ ಬಂದಿದ್ದಾಳಲ್ವಾ, ನಿನಗೆ ಅಲ್ವಾ. ಈಗ ಸಮುದ್ರ ಮಥನ ಮಾಡಿದ್ರೆ ದೇವಲೋಕದಿಂದ ಕಳೆದು ಹೋದ ಸಂಪತ್ತು ಸಿಗ್ತದೆ ಅಂತಲ್ವ ನೀವು ಹೊರಟು. ಇದು ದೇವಲೋಕ ಸಂಬಂಧಪಟ್ಟದಲ್ವ ಅಲ್ವಾ? ಇದು ನಿನಗೆ ಸಂಬಂಧ. ಬೇರೆಯೂ ಬರ್ತದೆ ಮಥನ ಮಾಡಿ. ಹೌದು, ಇದರಲ್ಲಿ ನೀನೊಂದು ಪಾತ್ರ ವಹಿಸಿದ್ದು. ಇದನ್ನು ನಾನೆಂತ ಮಾಡೋದು ಈಗ? ಕರೆದುಕೊಂಡು ಹೋಗು ಅಂದ್ರೆ ನಿನ್ನದಾದ ಊರಿಗೆ ಕೊಂಡೋಗಿ ನಾನೇ ವಿವಾಹವಾಗಬೇಕು. ಒಳ್ಳೆಯದು. ಹಾಗಿದ್ರೆ ಸಮುದ್ರ ಮಥನದಲ್ಲಿ ಸಿಕ್ಕಿದ ಇವಳು ನನ್ನ ಸತಿ ಅಲ್ವಾ? ಒಳ್ಳೆಯದು. ನನಗೆ ಈಗ ಊರಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಯಾಕೆಂದ್ರೆ ಒಂದು ಸಮುದ್ರದ ಸ್ನಾನವು ಬಾಕಿ ಉಳಿದಿತ್ತು, ಅದು ಪೂರೈಸದೆ ಹೋಗ್ಲಿಕ್ಕೆ. ಅದಕ್ಕಾಗಿ ಇವಳನ್ನು ಮೊದಲು ಕಿಷ್ಕಿಂದೆಗೆ ಕಳಿಸ್ತೇನೆ. ಸರಿ ಸರಿ ತಮ್ಮ ಇವಳಿನ ಅತ್ತಿಗೆ ಆಯ್ತು ಕಾಮಿನಿ ತಾರೆ ಅವಳನ್ನು ನೇರವಾಗಿ ಕಿಷ್ಕಿಂದೆಗೆ ಕರ್ಕೊಂಡು ಹೋಗೇನು. ನಾನು ಸಂಧ್ಯಾ ವಂದನೆ ಪೂರೈಸಿ ಮತ್ತೆ ಬರ್ತೇನೆ. ಹಾಗಿದ್ರೆ ನಾನು ಹೊರಡುವುದಾ? ಅದು ನೀವು ಬಂದು ನೀವು ಹೊರಡ್ಲಿಕ್ಕಿಲ್ಲ, ನಾನು ಮಾತ್ರ ಆಶೀರ್ವಾದ ಮಾಡೋದಕ್ಕೆ ಆಶೀರ್ವಾದ. ಹೌದು.